ಡಾಕ್ಟರ್ ಜಿ ರಾಮಕೃಷ್ಣ ಚಿಂತಕರು ಮತ್ತು ಪ್ರಗತಿಪರ ಸಾಹಿತಿಗಳು. ಅವರ ಸಹೋದ್ಯೋಗಿಯಾಗಿ ಅವರು ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ನನಗೆ ಬಾಲಚಂದ್ರ ರಾಯರು ಸುಮಾರು ವರ್ಷಗಳಿಂದ ಪರಿಚಿತರು. ಗೌರಿಬಿದನೂರಿನಲ್ಲಿದ್ದಾಗಲಿಂದಲೂ ನನಗೆ ಪರಿಚಿತರು ಅವರು. ಬಟ್ ಬೆಂಗಳೂರಿಗೆ ಬಂದ ಮೇಲೆ ಇನ್ನೂ ಹೆಚ್ಚು ಪರಿಚಿತರಾದರು. ವಿಶೇಷತಃ ನಾನು ನಿವೃತ್ತಿ ಪಡೆದ ನಂತರ ಅವರು ಇಲ್ಲಿ ಪ್ರಾಂಶುಪಾಲರಾಗಿದ್ದಾರಲ್ಲ, ಆವಾಗ ಇನ್ನೂ ಹೆಚ್ಚು ಭೇಟಿ ಆಗ್ತಾಯಿತ್ತು. ನಮ್ಮ ಪಕ್ಕದ ಡಿಪಾರ್ಟ್ಮೆಂಟ್ ಅವರು ರೂಮ್ ಪ್ರಕಾರ ಇಲ್ಲಿ ಕೂತ್ಕೊಳ್ಳುವಾಗ ಅವಾಗ ಬೇಕಾದ್ರೆ ಸಲ ಭೇಟಿ ಆಗ್ತಾಯಿದ್ದು. ಅವರು ನಾನು ಮ್ಯಾಥಮೆಟಿಕ್ಸ್ ಬಗ್ಗೆ ಏನು ಮಾತನಾಡೋದಿಲ್ಲ, ನನಗೆ ಗೊತ್ತಿಲ್ಲ ಅವೆಲ್ಲ. ಅವರು ಅವರ ಆಪ್ತ ವಲಯಕ್ಕೆ ಸೇರಿದ್ದವರು. ಅವರ ವಿದ್ಯಾರ್ಥಿ ಆಗಿದ್ದವರು ಮತ್ತು ಹಾಸ್ಟೆಲ್ನಲ್ಲಿ ಜೊತೆಯಲ್ಲಿದ್ದವರು. ಆದರೂ ಪ್ರಾಂಶುಪಾಲರಾಗಿ ಅವರು ಒಂದು 2-3 ಸಂಘರ್ಷಗಳಲ್ಲಿ ಪಾಲ್ಗೊಂಡಿದ್ದರು. ಸಿಕ್ಕಾಕೊಂಡಿದ್ರು ಅಂತ ಹೇಳಲ್ಲ, ಪಾಲ್ಗೊಂಡಿದ್ರು. ಆವಾಗೆಲ್ಲ ನಾನೇ ಕೌನ್ಸಿಲರ್ ಅವ್ರಿಗೆ. ಅಂಥದ್ದಕ್ಕೆಲ್ಲ ನನ್ನಂಥವ್ರಿಗೆ ಬೇಕಲ್ಲ, ಹೇಗಿದ್ರು, ಹೇಗೆ ಅದನ್ನು ಎದುರಿಸಬೇಕು ಅಥವಾ ಹೇಗೆ ಅದನ್ನು ಸಮಜಾಯಿಷಿ ಕೊಡಬೇಕು ಇತ್ಯಾದಿ. ಆವಾಗೆಲ್ಲ ಭಿನ್ನಾಭಿಪ್ರಾಯ ಬಂದರೂ ಆತ್ಮೀಯತೆಗೇನು ಧಕ್ಕೆ ಉಂಟಾಗಲಿಲ್ಲ ಅನ್ನೋದೊಂದು ವಿಶೇಷ. ಬಿಕಾಸ್ ನಾನು ಅವ್ರ ಜೊತೆ ವಾಗ್ಯುದ್ಧ ಬಹಳನೇ ನಡೆಸಿದ್ದೀನಿ. ಅವ್ರ ಜೊತೆಯಲ್ಲೂ ಆತ್ಮೀಯತೆಗೇನು ಕೊರತೆ ಆಗಲಿಲ್ಲ ನಮ್ಮ ಈ ಭಿನ್ನಾಭಿಪ್ರಾಯಗಳಿಂದಾಗಿ. ಅದರಿಂದಲೇ ಆತ್ಮೀಯತೆ, ಒಡನಾಟ ಇತ್ಯಾದಿಗಳಿಗೇನು ಚ್ಯುತಿ ಬರದೇ ಇರೋ ಹಾಗೆ ನಡ್ಕೊಳ್ಳೋದಕ್ಕೆ ಸಾಧ್ಯವಾದ್ದು ಬಾಲಚಂದ್ರ ರಾಯರ ಜೊತೆಯಲ್ಲಿ ಅಸಹಜ ಏನೂ ಇಲ್ಲ. ಅವರ ಗುರುಗಳು ರುದ್ರಯ್ಯನವರು, ರುದ್ರಯ್ಯ ಅಂತ, ಡಾಕ್ಟರ್ ರುದ್ರಯ್ಯ, ಪ್ರೊಫೆಸರ್ ಆಫ್ ಮ್ಯಾಥಮೆಟಿಕ್ಸು. ಅವ್ರ ಹತ್ರನೇ ಬಾಲಚಂದ್ರ ರಾಯರು PhD ಸ್ಟೂಡೆಂಟ್ ಆಗಿದ್ದಿತ್ತು. ಅವ್ರಿಗೆ ರುದ್ರಯ್ಯನವ್ರ ಬಗ್ಗೆ ಬಹಳ ಗೌರವ ಮತ್ತು ಸಹಜವೇ ಇರಬೇಕಾದ್ದೆ. ನಮ್ಮ ಮೇಷ್ಟ್ರ ಬಗ್ಗೆನೇ ನಮಗೆ ಗೌರವ ಇಲ್ಲದೆ ಇದ್ದಾಗುತ್ತೆ. ಆದರೆ ನನಗೂ ರುದ್ರಯ್ಯನವ್ರಿಗೂ ತಿಕ್ಕಾಟ ವಿಪರೀತ ಇತ್ತು ಯೂನಿವರ್ಸಿಟೀಲಿ. ನಾನು ಸೆನೆಟ್ ಅಕಾಡೆಮಿಕ್ ಕೌನ್ಸಿಲ್ನಲ್ಲಿದ್ದೆ, ಚುನಾಯಿತ ಪ್ರತಿನಿಧಿ. ನಾನೇನು ಯಾರು ದಾಕ್ಷಿಣ್ಯದಿಂದ ಹೋಗಿರಲಿಲ್ಲ, ಮೇಷ್ಟ್ರುಗಳು ಕಳಿಸಿದ್ದಿದ್ದು. ಸೊ ಬೇಕಾದ ಜಗಳ ಮಾಡಿ ಬೈದು ಎಲ್ಲ ಮಾಡ್ತಾಯಿದ್ದೆ ಅವರು. ಇದು ಬಾಲಚಂದ್ರ ರಾಯರಿಗೆ ಕೆಲವು ಸಲ ಕಸಿವಿಸಿ ಉಂಟು ಮಾಡ್ತಾಯಿತ್ತು. ಏನು ನೀನು ವೈಯಕ್ತಿಕವಾದ ಕಾರಣಗಳಿಂದ ನೀನು ಅವ್ರನ್ನ ವಿರೋಧ ಮಾಡಿಕೊಂಡು ಹೀಗೆಲ್ಲ ಹೇಳ್ತೀಯ ಅಂತ. ನಾನು ಅದಕ್ಕೆ ಹೇಳ್ತಾಯಿದ್ದೆ, ನೋಡಿ, ನಿಮಗಂತೂ ಟೀಕೆ ಮಾಡೋಕ್ಕಾಗಲ್ಲ ಅವರನ್ನು. ನನ್ನ ಟೀಕೆಯಲ್ಲಿ ಹುರುಳಿದೆಯಾ ಇಲ್ವಾ, ಸತ್ಯಾಂಶ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ನನ್ನ ಜೊತೆ ಜಗಳ ಮಾಡಿ ನೀವು ನಿಮ್ಮ ಮೇಷ್ಟ್ರು ಅನ್ನೋ ಕಾರಣಕ್ಕೆ ಬಂದರೆ ನಾನು ಅದೆಲ್ಲ ಒಪ್ಪೋದಿಲ್ಲ. ನಾನು ಅವರು ಅಲ್ಲೇನೋ ಜಗಳ ಮಾಡೋದಕ್ಕೆ ಕಾರಣ ಇದೆ, ಮಾಡ್ತೀವಿ. ಅವ್ರ ಬಗ್ಗೆ ನಾನು ಎಷ್ಟೇ ಸಮಜಾಯಿಷಿ ನೀಡಿದರೂ ಅವರು ಒಪ್ಪಿಗೆ ಆಗ್ತಿರಲಿಲ್ಲ. ಗುಲ್ಬರ್ಗಕ್ಕೆ ಹೋದರು ರುದ್ರಯ್ಯನವರು, ವೈಸ್ ಚಾನ್ಸಲರ್. ಬಾಲಚಂದ್ರ ರಾವ್ ಬಗ್ಗೆ ಮಾತನಾಡೋದು ರುದ್ರಯ್ಯನ ಬಗ್ಗೆ ಹೇಳ್ತಾ ಇದೆಯಾ ಅಂತ ಬೈಬೇಡಿ, ಸಂಬಂಧ ಇದೆ. ಗುಲ್ಬರ್ಗಾಗೆ ವೈಸ್ ಚಾನ್ಸಲರ್ ಆಗಿ ಹೋದರು. ಅಲ್ಲಿ ಅದೇನೋ ರಿಸರ್ಚ್ ಮಾಡ್ತೀವಿ ಅಂತ UGCಯಿಂದ ಅವರು ವೈಸ್ ಚಾನ್ಸಲರು. ಆದರೆ ಅವರು ಫ್ಲೂಯಿಡ್ ಮೆಕ್ಯಾನಿಕ್ಸು ಅದೇನೇನು ಇದೆಯಲ್ಲ ಅದರಲ್ಲಿ ಸ್ಟಡಿ ಮಾಡ್ತಾಯಿದ್ದು, ಏನು ರಿಸರ್ಚ್ ಮಾಡ್ತೀನಿ ಅಂತ. UGCಯಿಂದ ಒಂದು ದೊಡ್ಡ ಗ್ರ್ಯಾಂಟ್ ಬಂತು ಅವ್ರಿಗೆ. ಆ ಗ್ರ್ಯಾಂಟ್ನಿಂದ ಅದೇನೋ ಆ್ಯಪರೇಟಸ್ಸು ಅದೇನೇನು ಬೇಕೋ ಅವರಿಗೆ ಪರಿಕರಗಳು ಅವೆಲ್ಲ ಕೊಂಡ್ಕೊಂಡಿದ್ದು. ವೈಸ್ ಚಾನ್ಸಲರ್ಶಿಪ್ ಮುಗಿದಾಗ ಅವರು ಅದೆಲ್ಲ ತೊಗೊಂಡು ಬಂದುಬಿಟ್ರು ಬೆಂಗಳೂರಿಗೆ. ನಾವು ಹೇಳಿದ್ವಿ, ನಿನ್ನ ಆಸ್ತಿ ಅಲ್ಲ ಇದು, UGC ಅವ್ರು ನಿನಗೆ ಓದೋದಕ್ಕೆ ಅಂತ ಕೊಟ್ಟಿರೋದು, ನೀನು ಯಾಕಪ್ಪ ತಂದಿದ್ದೀಯಾ ಅಂತ. ನಾನು ಹೇಳಲಿಲ್ಲ, ನಮ್ಮ ಸ್ನೇಹಿತರು ಗುಲ್ಬರ್ಗಾದಲ್ಲಿರೋರ್ಗೆ ಹೇಳಿದೆ, ಕೇಳ್ರಿ ಇದೆಲ್ಲ ಅಂತ. ನಿಮ್ಮ ಯೂನಿವರ್ಸಿಟಿ ಪ್ರಾಪರ್ಟಿ ಆಗಬೇಕದು ಅಂತ. ಅದು ಒಂದು 5-6 ತಿಂಗಳು ಎಲ್ಲ ನಡೆದು UGC ಜೊತೆಯಲ್ಲೆಲ್ಲ ಜಗಳ ಮಾಡಿ ಕಡೆಗೆ UGC ಹೇಳಿದು ವಾಪಸ್ ಕೊಡು ಅದನ್ನು ಅಂತ. ವಾಪಸ್ ಕೊಡು. ನಾನು ಅವಾಗ ಬಾಲಚಂದ್ರ ರಾಯರಿಗೆ ಹೇಳಿ, ನೋಡಿದ್ರ ನನ್ನ ಇವ್ಯಾಲ್ಯೂಯೇಷನ್ನಲ್ಲಿ ನೀವು ಎಷ್ಟೊಂದೆಲ್ಲ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ರಿ, ಈ ವ್ಯಕ್ತಿಯ ಇಂಟೆಗ್ರಿಟಿ ಅದು ಇದು ಅಂತ ಏನೇನು ಹೇಳ್ತಾಯಿದ್ರಿ. ನೋಡಿ, ನಾನು ಜಗಳ ಮಾಡಿದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದು
ಸ್ವಲ್ಪ ಪೆಚ್ಚಾದರು ಬಾಲಚಂದ್ರ ರಾಯರು, ಯಾಕೆಂದರೆ ಹಿಸ್ ಪ್ರೊಫೆಸರ್ ಹ್ಯಾಡ್ ಲೆಟ್ ಹಿಮ್ ಡೌನ್ ಅಂತ ಕಾಣುತ್ತೆ ಒಂದು ರೀತಿಯಲ್ಲಿ. ಇಂಥ ಒಂದು ಇದು ಇಲ್ಲಿ ಅದೇನು ಬಹಳ ಮುಖ್ಯವಾದಂಥ ವಿಷಯ ಅಲ್ಲ. ಆದರೆ ಬೇರೆ ವಿಷಯಗಳಲ್ಲಿ ಪ್ರೊಫೆಸರ್ ಬಾಲಚಂದ್ರ ರಾಯರು ಭಾರತೀಯ ವಿದ್ಯಾಭವನದಲ್ಲಿದ್ದ ವಿಶೇಷತಃ ಅವರು ಗಣಿತ ಲೋಕದ ಅಧ್ಯಯನ, ಗ್ರಂಥ ರಚನೆ ಇತ್ಯಾದಿಗಳ ಬಗ್ಗೆ ಈಗೆಲ್ಲರೂ ಹೇಳಿದ್ದಾರೆ. ಅವ್ರಿಗೆ ಅದರ ಬಗ್ಗೆ ಇರತಕ್ಕಂಥ ತಿಳುವಳಿಕೆ ಮತ್ತು ಕಾಳಜಿ ಎಲ್ಲನೂ ನನಗೆ ಸಹಜವಾಗೇ ಕಾಣುತ್ತೆ. ಎಷ್ಟು ಪ್ರಸಿದ್ಧರು ಅನ್ನೋದಕ್ಕೆ ಕಸ್ತೂರಿ ರಂಗನ್ ಇರ್ಬೋದು ಅಥವಾ ಇನ್ಯಾರೋ ದೊಡ್ಡ ಮನುಷ್ಯರಿರ್ಬೋದು, ಅಂಥವ್ರ ಜೊತೆಯಲ್ಲಿ ಇವರು ನೇರವಾಗಿ ಸಂಭಾಷಣೆ ಮಾಡಿ, ಚರ್ಚೆ ಮಾಡಿ, ಯಾವುದೋ ಕೆಲವು ವಿಷಯಗಳ ಬಗ್ಗೆ ಯಾವ ರೀತಿಯಲ್ಲಿ ಕೆಲಸ ಮುಂದುವರಿಸಬೇಕು ಅನ್ನೋದೆಲ್ಲ ಚರ್ಚೆ ಮಾಡ್ತಾಯಿದ್ದೆ. ಅದರಿಂದಲೇ ನಾನೆಲ್ಲಿ ಬಾಲಚಂದ್ರ ರಾಯರಲ್ಲಿ ಅಂತ ಅನ್ಸುತ್ತೆ ನನಗೆ ಎಷ್ಟೋ ಸಲ. ನಾನು ಪ್ರಿನ್ಸಿಪಾಲ್ ಆಗಲಿಲ್ಲ, ಭಾರತೀಯ ವಿದ್ಯಾಭವನದಲ್ಲಿ ಯಾವುದೋ ಒಂದು ಶಾಖೆಗೆ ಹೋಗಿ ಡೈರೆಕ್ಟ್ರ್ ಆಗಲಿಲ್ಲ, ಏನೋ ಅಲ್ಲಿ ಇಲ್ಲಿ ಗಲಾಟೆ ಮಾಡ್ಕೊಂಡಿರೋದೇ ನಾನು ಅಷ್ಟೇ ಹೊರತು ಬೇರೇನಿಲ್ಲ. ಆದರೆ ಗಣಿತ ಮತ್ತು ಖಗೋಳಶಾಸ್ತ್ರದ ಸಂಶೋಧನೆಯಲ್ಲಿ ಬಾಲಚಂದ್ರ ರಾಯರ ಹತ್ರ ಮಾತಾಡುವಾಗ ಹೇಳ್ತಾ ಇದ್ದಿದ್ದು ಕೆಲವು ಸಲ ಒಂದನ್ನು ಉದಾಹರಣೆ ಕೊಡ್ತೀನಿ. ಒಂದು ತೊಡಕಿದೆ ನೋಡಿ, ನೀವು ನಿಮ್ಮಂಥವರು ಕೆಲವರು ಅಭ್ಯಾಸ ಮಾಡಿ ಬರೆದಾಗ ಅಂತ. ಬಾಲಗಂಗಾಧರ್ ತಿಲಕ್ ಅವರು ಆರ್ಕ್ಟಿಕ್ ಹೋಮ್ ಆಫ್ ದಿ ವೇದಾಸ್ ಅಂತ ಪುಸ್ತಕ ಬರೆದಿದ್ರು. ಅದರಲ್ಲಿ ಈ ರಾಯನ್ನು ಅದು ಇದು ಏನೇನೋ ಎಲ್ಲ ಬರೆದು ಮಾಡಿದರು. ಅದರ ಆಧಾರದ ಮೇಲೆ ಅವರು ಮತ್ತು ಯಾಕೋಬಿ ಅಂತ ಇನ್ನೊಬ್ಬ ಇದ್ದ, ಅವರಿಬ್ಬರು ಒಂದೇ ಋಗ್ವೇದದ ಒಂದು ಭಾಗವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇದು 4000 BC 5000 BC ಎಲ್ಲ ಹೇಳಿ ಮಾಡ್ತಾಯಿದ್ರು. ಒಂದು ವಾಕ್ಯದ ಆಧಾರದ ಮೇಲೆ ಇಷ್ಟೆಲ್ಲ ಮಾಡ್ತಾಯಿದ್ದೀರಿ ನೀವು, ಇದೇನು ಹೀಗಾಗೋಯ್ತಲ್ಲ ಅಂತ. ಈಗ ಒಂದು ಅವರು ತೀರ್ಕೊಳ್ಳೋದಕ್ಕೆ ಒಂದು 10-15 ದಿನದ ಮುಂಚೆ ಫೋನ್ ಮಾಡಿದ್ದೆ ನಾನು. ಏನೋ ನಾನು ನೋಡ್ತಾ ಇದ್ದಾಗ ಈ ಪುನರ್ವಸು ಅದಕ್ಕೆ ಸಂಬಂಧಪಟ್ಟಿದ್ದೇನೋ ಬೇಕಾಗಿತ್ತು. ಈಗ ಡಾಕ್ಟರ್ ಶೈಲಜಾ ಅವರು ಕೇಳ್ತಾ ಇದ್ದೆ, ನಿಮ್ಮ ಫೋನ್ ನಂಬರ್ ಕೊಡಿ ಅಂತ. ಇನ್ಮೇಲೆ ಅವ್ರನ್ನೇ ಕೇಳಿ ತಿಳ್ಕೊಬೋದು. ಬಾಲಚಂದ್ರ ರಾಯರ ಪಾಪ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗೂ ಕೂಡ ಅದ್ರ ಬಗ್ಗೆ ಏನು ಕೆಲವು ವಿಷಯಗಳನ್ನು ತಿಳಿಸಿದ್ರು. ಇದು ಏನಂತಂದರೆ, ಋಗ್ವೇದದಲ್ಲಾಗಲಿ ಬೇರೆ ಎಲ್ಲೋ ಕಡೆ ಆಗಲಿ ಇಲ್ಲದೇ ಇರೋದನ್ನೇ ಕೊಟ್ಟುಬಿಟ್ಟು ಅಲ್ಲಿದೆ ಅಂತ ಹೇಳೋರೆಲ್ಲ ಇರೋ ಕಾಲ ನಮ್ಮದು. ಇರೋದನ್ನು ಕೂಡ ಯಾವ ರೀತಿ ವ್ಯಾಖ್ಯಾನ ಮಾಡ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಒಂದು ವಾಕ್ಯದಲ್ಲಿರ್ತಕ್ಕಂಥದ್ದನ್ನು ಆಧಾರವಾಗಿ ಇಟ್ಕೊಂಡು ಹೇಳೋದಾದರೆ, ಅದು ಅವರ ಅನುಭವದಿಂದ ಆ ವಾಕ್ಯವನ್ನು ಆ ಗ್ರಂಥದಲ್ಲಿ ಸೇರ್ಪಡೆ ಮಾಡಿದ್ರಾ ಅಥವಾ ಅವ್ರ ಹಿಂದಿನ ಪರಂಪರೆಯಿಂದ ಬಂದಿದ್ದೇನಾದರೂ ಒಂದು ಯಾವುದೋ ರೀತಿಯಲ್ಲಿ ಅವ್ರಿಗೆ ತಲುಪಿ ಆಗ ದಾಖಲೆ ಆಗದೆ ಇದ್ದಿದ್ದನ್ನು ಇವಾಗ ದಾಖಲೆ ಮಾಡಿದಾರಾ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ನಿಮ್ಮ ಸಂಶೋಧನಾ ಕಾರ್ಯದಲ್ಲಿ ಏನಾದರೂ ಒಂದು ಕಳಂಕ ಇರ್ಬೋದು ನೋಡಿ ಅಂಥೇಳಿ. ಅದಕ್ಕೆ ಒಂದು ಪದ್ಧತಿ ಇದೆ, ಅದನ್ನು ನಾವು ರೆಟ್ರಾಸ್ಪೆಕ್ಟಿವ್ ಪ್ರೋಬಿಂಗ್ ಅಂತ ಕರೀತಾರೆ. ಅಂದರೆ ಯಾವುದೋ ಒಂದು ಆಧಾರದ ಒಂದು ವಾಕ್ಯದ ಮೇಲೆ ನೀವು ಆಧರಿಸಿ ಏನೋ ಒಂದು ತೀರ್ಮಾನ ಮಾಡ್ತೀರಿ. ಆದರೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂಥ 10 ಬೇರೆ ಆಕರಗಳಿಂದ ನೀವು ಅದರ ಸತ್ಯಾಸತ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಗುರುತಿಸೋದಕ್ಕೆ ಸಾಧ್ಯ. ಆವಾಗ ಇಲ್ಲಿರ್ತಕ್ಕಂಥ ವಾಕ್ಯ ಅವ್ರ ಹಿಂದಿಂದ ಬಂದಿದ್ದೇ ಹೊರತು ಅವರದ್ದಲ್ಲ. ಆದ್ದರಿಂದ ಅವರು ಏನನ್ನು ಕಂಡಿದ್ದೀನಿ ಅಂಥೇಳಿ ದಾಖಲೆ ಮಾಡಿದವರು ಅವ್ರು ಕಂಡಿದ್ದಲ್ಲ, ಅವರು ಹಿಂದಿನವರು ಯಾರೋ ಕಂಡಿದ್ದನ್ನು ಅಲ್ಲಿ ಹೇಳಿರ್ತಾರೆ ಅಂತ ಇದೆ. ಈ ಕೃತಿಕ ರೈಸಸ್ಸಿಂದ ಈ ಶತಪಥ ಬ್ರಾಹ್ಮಣ ಅನ್ನೋದ್ರಲ್ಲಿ ಬರುತ್ತೆ. ನಾನು ವಿಶ್ವೇಶ್ವರ ಅವ್ರ ಹತ್ರ ಅವ್ರ ಇನ್ಸ್ಟಿಟ್ಯೂಟ್ಗೆ ಹೋಗಿ, ಏನು ಸ್ವಾಮಿ ಇದು ನಮ್ಗೆ ಅರ್ಥ ಆಗೋದಿಲ್ಲ ಹೇಳಿ ಅಂತ, ಅವ್ರು ಅದೇನೋ ಆಟೋರಿ ಅದು ಎಲ್ಲ ಹೇಳಿದರು. ಅಂದರೆ ಆರ್ಕಿಯಲಾಜಿಕಲ್ ಎವಿಡೆನ್ಸ್ ಆಗಲಿ ಬೇರೆ ಯಾವುದಾದ್ರೂ ಒಂದು ಎವಿಡೆನ್ಸ್ ಆಗಲಿ ಇದ್ದಾಗ, ಋಗ್ವೇದದಲ್ಲಾಗಲಿ ಬೇರೆ ಯಾವುದೋ ಗ್ರಂಥದಲ್ಲಾಗಲಿ ಬಂದಿರೋ ವಾಕ್ಯ ನಿಜಕ್ಕೂ ಕೂಡ ಕ್ರಾನಲಾಜಿಕಲಿ ಅದೇ ಕಾಲಕ್ಕೆ ಸೇರ್ತದೆ. ಆದ್ದರಿಂದಲೇ 4000 BC
ಆಟ್ಲಿಕ್ಕೊಂಬೋದೆ ಓದೆ ವೇದಾಸ ಅನ್ನೋದೆಲ್ಲ ಬರೋದು. ಅದನ್ನು ಬಾಲಚಂದ್ರ ರಾಯರು ಕೆಲವು ಸಲ ಒಪ್ಪೋರು, ಕೆಲವು ಸಲ ಏನಪ್ಪ ನನಗೆ ಇದೆಲ್ಲ ಗೊತ್ತಾಗೋದಿಲ್ಲ ಅಂಥೇಳಿ ಎಲ್ಲ ಹೇಳ್ತಾಯಿದ್ರು. ಆದರೆ ಅವರು ವಿದ್ವತ್ತು ಯಾವ ಮಟ್ಟದ್ದು ಅನ್ನೋದನ್ನು ಇಷ್ಟು ತನಕ ನಮ್ಮ ಅನೇಕ ಸ್ನೇಹಿತರು ನಮಗೆ ತಿಳಿಸ್ಕೊಟ್ಟಿದ್ದಾರಲ್ಲ, ಅದಕ್ಕೆಲ್ಲ ಅವ್ರಿಗೆ ಟೈಮಲ್ಲಿ ಸಿಗ್ತಾಯಿತ್ತು ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಯಾವಾಗಲೂ ಕಾಲೇಜ್ನಲ್ಲೇ ಇರ್ತಾಯಿದ್ರು. ಅದು ಯಾವಾಗ ಓದ್ಕೊಂಡ್ರು, ಯಾವಾಗೆಲ್ಲ ಈ ಬೌದ್ಧಿಕ ವ್ಯಾಯಾಮ ಎಲ್ಲ ನಡೆಸಿದ್ರು ಅಂದರೆ ಅವ್ರ ಶ್ರದ್ಧೆ ಮತ್ತು ಆಸಕ್ತಿ ಮತ್ತು ಸಾಮರ್ಥ್ಯ ಇವೆಲ್ಲನೂ ಕೂಡ ನಾವು ಆಗಲೂ ಗುರುತಿಸಿದ್ವು. ಈಗ ಇನ್ನೂ ಹೆಚ್ಚು ಬರ್ತಾಯಿದೆ ಮನಸ್ಸಿಗೆ. ಅವರ ಗ್ರಂಥಗಳ ಪ್ರಕಟಣೆ ನವ ಕರ್ನಾಟಕದಿಂದ ಬೇಕಾದಷ್ಟಾಗಿದೆ. ಆ ಕಾರಣದಿಂದಲೂ ನನಗೂ ಬಾಲಚಂದ್ರ ರಾಯರಿಗೂ ಬೇಕಾದಷ್ಟು ಸಂಪರ್ಕ ಇರ್ತಾಯಿತ್ತು. ಯಾಕೆಂದರೆ ಎಷ್ಟೋ ಸಲ ಇವ್ರು ಬರೆದು ಕಳಿಸಿದ್ದನ್ನು ನಾನು ನೋಡ್ಬಿಟ್ಟು ಆಮೇಲೆ ನಾವು ಕರ್ನಾಟಕದವರು ಪಬ್ಲಿಷ್ ಮಾಡಿಬಿಡ್ತಾರೆ ಅಂತ ಇವ್ರು ಬೈತಾಯಿದ್ರು ಕೆಲವು ಸಲ. ನಿನಗೇನೋ ಗೊತ್ತಾಗುತ್ತೆ, ಈ ವಿಷಯ ನಿನ್ನ ಕೈಲಿ ಮ್ಯಾನ್ಸ್ಕ್ರಿಪ್ಟ್ ಕೊಟ್ಟು ನೋಡಿದ್ರೆ ಏನಪ್ಪ ಪ್ರಯೋಜನ? ಅದೇನೋ ಗೊತ್ತಿಲ್ಲ ಸ್ವಾಮಿ, ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀನಿ. ಅಂದರೆ ಯಾವ ಸಂಘರ್ಷ ಏನೂ ಇಲ್ಲದೆ ಇರೋ ಹಾಗೆ ನಾವು ಆ ರೀತಿಯಲ್ಲಿ ವ್ಯವಹಾರ ಮಾಡ್ತಾಯಿದ್ವಿ. ಏನಿಲ್ಲ ಅಂತಂದ್ರು ಬೇರೆಯವರು ಓದೋದಕ್ಕೆ ಮುಂಚೆ ನನಗೆ ಓದೋದಕ್ಕೆ ಸಿಗ್ತಾಯಿತ್ತು ಅವ್ರ ಕೆಲವು ಪುಸ್ತಕಗಳು ಹಸ್ತಪ್ರತಿ ಆಗಿದ್ದಾಗಲೇ. ನನಗೆ ಅರ್ಥ ಆಯಿತೋ ಇಲ್ಲೋ ಅಂತೂ ನೋಡಿದ್ದಂತೂ ನನಗೆ ಬಹಳ ಸಂತೋಷದ ನೆನಪೆ ಅಂತಲೇ ಹೇಳಬೇಕು. ಇನ್ನೊಂದು ಹೇಳ್ಬೋದಾದ್ದೇನು ಅಂದರೆ ಅವ್ರ ಜೊತೆಯಲ್ಲಿ ಬೇಕಾದಷ್ಟು ಸಲ ಕಾಫಿ ತಿಂಡಿಗೆ ಹೋಗಿದ್ದೀನಿ. ಅವ್ರು ಯಾವಾಗಲೂ ಆತಿಥ್ಯ ಅದ ಅವ್ರದ್ದು. ಯಾವತ್ತೂ ನಾನು ದುಡ್ಡು ಕೊಡಲಿಲ್ಲ ಹೋಟ್ಲಲ್ಲಿ. ನಾನೇನು ಮಾಡಲಿ, ಅವ್ರು ಕೊಡೋದಕ್ಕೆ ಬಿಡ್ತಾ ಇರಲಿಲ್ಲ. ಪ್ರತಿಸಲೂ ನಾನೇ ಕೊಡ್ತೀನಿ ಅಂತ ಎಷ್ಟೊಂದ್ರಲ್ಲಿ ಹೇಳ್ತೆ, ಏನು ಸ್ವಾಮಿ ನಮ್ಮನ್ನು ಹೀಗೆ ಮಾಡಿಬಿಟ್ರೆ ನನಗೂ ಸಂಬಳ ಕೊಡ್ತಾರೆ ನಿಮ್ಮ ಕಾಲೇಜಿನಲ್ಲಿ, ನಿಮಗೆ ಕೊಡೋ ಹಾಗೆ. ಇದೆಲ್ಲ ನೆನೆಸ್ಕೊಂಡ್ರೆ ಈ ಪಾಂಡಿತ್ಯದ ಖನಿ ವ್ಯವಹಾರದಲ್ಲಿ ಯಾವ ರೀತಿಯಲ್ಲಿ ನಡ್ಕೋತಾ ಇದ್ದರು ಅಂಥ ಒಂದು ಪಾಂಡಿತ್ಯ ಖನಿ ನಮ್ಮಿಂದ ಬಹಳ ದೂರವಾಗಿದೆ ಅನ್ನೋದು ಇವತ್ತು ನಮಗೆ ತಟ್ತಾ ಇದೆ. ಅವರ ಕೆಲಸ ಮಾಡಿದ, ಅವರು ಯಾರ ಜೊತೆಲೆಲ್ಲ ಕೆಲಸ ಮಾಡಿದ್ರು, ಸ್ನೇಹಿತರು, ವಿದ್ಯಾರ್ಥಿಗಳು, ಆ ಪರಂಪರೆಯನ್ನು ಮುಂದುವರಿಸೋರು ಇದ್ದಾರೋ ಇಲ್ಲೋ ಅಂತ. ಅವ್ರ ಜೊತೇಲಿ ಕೆಲಸ ಮಾಡೋದಕ್ಕೆ ನನಗೆ ಜ್ಞಾಪಕ ಇರೋದು 2-3 ಸಲ ನಾನು ಅವ್ರ ಜೊತೇಲಿ ಇದ್ದಾಗ ಭೇಟಿ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. NMKRV ಕಾಲೇಜ್ ಮೇಡಮ್ ಒಬ್ಬರು ಇದ್ದರು. ಅವ್ರ ಹೆಸರೇನೋ ಮರ್ತೋಗ್ಬಿಟ್ಟಿದ್ದೀನಿ, ಬಟ್ ಆಕೆಯನ್ನು ನಾನು ಭಾಳ ಸಲ ಭೇಟಿ ಮಾಡಿದ್ದೀನಿ. ಅವರು ಮ್ಯಾಥಮೆಟಿಕ್ಸ್ ಅಧ್ಯಾಪಕರೇನೆ. ಅವರು ಬಾಲಚಂದ್ರ ರಾಯರು ಏನು ಕೊಲ್ಯಾಬರೇಷನ್ನಿಂದ ಏನೇನೋ ಮಾಡ್ತಾಯಿದ್ರು. ನಾನು ಅಂದ್ಕೊಂಡಿದ್ದೆ ಇವತ್ತು ಅವ್ರು ಬಂದಿರ್ತಾರೆ, ಅವ್ರನ್ನ ನಾನು ಕೇಳ್ಕೋಬಹುದು, ಆ ಪರಂಪರೆಯನ್ನು ದಯವಿಟ್ಟು ಮುಂದುವರಿಸಿ ಅಂತ. ಅವರಲ್ಲದೆ ಇದ್ದು ಬೇಕಾದಷ್ಟು ಬೇರೆಯವರೆಲ್ಲ ಬಂದಿದ್ದಾರೆ. ಆದ್ದರಿಂದ ನನಗನ್ಸುತ್ತೆ ಆ ಪರಂಪರೆ ಮುಂದುವರಿಸೋದಕ್ಕೆ ಸಾಧ್ಯ ಅಂಥೇಳಿ. ಇನ್ನೊಂದು ವಿಷಯ ಹೇಳಿ ನಾನು ಮಾತು ಮುಗಿಸ್ತೇನೆ, ಮಾತಾಡ್ತಾನೆ ಇರ್ಬೋದು. ನಮ್ಮ ಕಾಲೇಜ್ ಮೇಸ್ಟ್ರುಗಳು ಹೋಮ್ ಯೂನಿವರ್ಸಿಟಿಗಳು ನಡೆಸೋರು ಭಾಳ ಜನ ಇದ್ದರು. ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿ, ಫಿಸಿಕ್ಸ್ ಮೇಸ್ಟ್ರುಗಳಿಗೆ ಇಲ್ಲಿ ಪಾಠ ಮಾಡೋದಕ್ಕಿಂತಲೂ ಹೋಮ್ ಯೂನಿವರ್ಸಿಟಿ ಭಾಳ ಹೆಚ್ಚು ಆಸಕ್ತಿದಾಯಕವಾಗಿರ್ತಾಯಿತ್ತು. ಅವ್ರ ಸಾಮರ್ಥ್ಯ ಎಲ್ಲ ಅದಕ್ಕೆ ಹೋಗ್ತಾಯಿತ್ತು. ನಾನು ಅದನ್ನು ಹೋಮ್ ಯೂನಿವರ್ಸಿಟಿ ಅಂತ ಕೇಳೋದು. ಅದಕ್ಕೆಲ್ಲ ಬೇಕಾದಷ್ಟು ಕುತಂತ್ರ ಎಲ್ಲ ಇರ್ತಾಯಿತ್ತು. ಯಾಕಂದ್ರೆ ಹೋಮ್ ಯೂನಿವರ್ಸಿಟಿ ಮಾಡಬೇಕಾದ್ರೆ ಬೇಗ ಹೋಗ್ಬೇಕು ಕಾಲೇಜ್ ಬಿಟ್ಟು. 3 ಗಂಟೆಗೆ ಮನೆ ತಲುಪ್ತಾಯಿದ್ರು. ಹೋಮ್ ಯೂನಿವರ್ಸಿಟಿಗೆ ತೊಂದರೆ ಆಗ್ಬಿಡುತ್ತೆ. ಅವರು ಅವರೆಲ್ಲ ಇದ್ದರು. ರೈಡ್ ಆಗಿ ರಿಸೈನ್ ಮಾಡಿ ಮಾಡಿದವರೆಲ್ಲ ಇದ್ದಾರೆ ನಮ್ಮ ಕಾಲೇಜಲ್ಲಿ. ಹೋಮ್ ಯೂನಿವರ್ಸಿಟಿ ನಡೆಸ್ತಾ ಇದ್ದವ್ರ ಮೇಲೆ IT ನರೇಂದ್ರ ಮೋದಿ ಇಲ್ಲದೇ ಇದ್ದಾಗಲೂ IT ಬಂದಿತ್ತು ಅಲ್ಲೆಲ್ಲ. ಒಬ್ಬ ಮೇಷ್ಟ್ರಂತೂ ರಿಸೈನೇ ಮಾಡಿಬಿಟ್ರು. ಆಮೇಲೆ ಇನ್ನು ಕೆಲವರು ರಿಸೈನ್ ಮಾಡ್ದೇ ಮ್ಯಾನೇಜ್ ಮಾಡಿಕೊಂಡು. ಬಾಲಚಂದ್ರ ರಾಯರು ಹೋಮ್ ಯೂನಿವರ್ಸಿಟಿ ಯಾವತ್ತೂ ನಡೆಸಲಿಲ್ಲ ಅನ್ನೋದು ನನಗೆ ಯಾವತ್ತೂ ಕೂಡ ಅತ್ಯಂತ ಅಭಿಮಾನ ಅವ್ರ ಬಗ್ಗೆ. ಎಷ್ಟೋ ಸಲ ತಮಾಷೆ ಮಾಡ್ತಾಯಿದ್ದೆ. ಅವರೆಲ್ಲ ಅಷ್ಟೊಂದೆಲ್ಲ ಮಾಡ್ತಾರೆ, ಮನೆ ಕಟ್ಟೋದು, ಇನ್ನೊಂದು ಮತ್ತೊಂದು. ನೀವೇನು ಇಷ್ಟೇ ಮನೆ ಸಾಕ ನಿಮಗೆ? ಬೇರೆ ಕೆಲಸ ಇದೆ, ನನಗೆ ಅದರಲ್ಲೇ ತೃಪ್ತಿ ಇದೆ. ಅಂಥ ತೃಪ್ತಿಯನ್ನಿಟ್ಟಂಥ ಅವರು ನನ್ನ ಸಹೋದ್ಯೋಗಿ ಆಗಿದ್ದರು ಅನ್ನೋದು
ನನಗೆ ಅತ್ಯಂತ ಸಂತೋಷದ ವಿಷಯ, ಅತ್ಯಂತ ಹೆಮ್ಮೆಯ ವಿಷಯ. ಇನ್ನೊಂದು, ಜಾತಕ ಬೇಕಾದ್ರೆ ಬರ್ಕೊಡ್ತಾಯಿದ್ರು ಬಾಲಚಂದ್ರ ರಾಯರು. ಕಂಪ್ಯೂಟರ್ ಇತ್ತು, ಅವರೆಲ್ಲರೂ ಈ ಕಂಪ್ಯೂಟರ್ ಗೊತ್ತಿರೋರು ಯಾರು ಬೇಕಾದರೂ ಜಾತಕ ಬರಿಬೋದು ಅಂತ. ಕೋಲಾರದಲ್ಲಿ ಒಬ್ಬರಿದ್ದರು, ಅವ್ರ ಹೆಸರೇನು ಮರ್ತೋಯ್ತು. ಅವ್ರ ಮಗಳು ನಮ್ಮ ಮನೆಯಲ್ಲಿ ಸೊಸೆಯಾಗಿ ಬಂದಿದ್ದಾಳೆ. ಅವರು ಜಾತಕ ಬರ್ಕೊಳ್ಳೋದ್ರ ಜೊತೆಗೆ ಎಲ್ಲ ಬರೆದು ಬಿಡೋರು. ಇಷ್ಟನೇ ವರ್ಷದಲ್ಲಿ ನನಗೆ ಹೀಗಾಗುತ್ತೆ, ಇನ್ನೊಂದು ಮತ್ತು. ನಾನು ಬಾಲಚಂದ್ರ ರಾಯರನ್ನ ಕೇಳಿದೆ, ನೀವು ಇದೆಲ್ಲ ಬರೆಯೋಲ್ಲ, ಅದೆಲ್ಲ ಬೊಗಳೆ ನಾನು ಯಾಕೆ ಬರೀಲಿ? ಯಾರು ಬೇಕಾದರೂ ಕಮ್ಯೂಟ್ ಮಾಡಿ ಇದನ್ನು ಬರಿಬೋದು. ಯಾರಾದರೂ ಬಂದು ಕೇಳಿದ್ರೆ ಬರೆದು ಕೊಡ್ತೀನಿ, ಇಟ್ ವಿಲ್ ಬಿ ಕ್ವೈಟ್ ಅಥೆಂಟಿಕ್. ಅದರಿಂದ ಅವನು ಏನೇನು ತೀರ್ಮಾನಗಳನ್ನೆಲ್ಲ ತೊಗೊಂಡು ನಿನ್ಗೆ ಹೀಗಾಗುತ್ತೆ ಆ ಬೊಗಳೆ ಹೇಳೋದಕ್ಕೆ ನಾನು ಹೋಗೋದಿಲ್ಲ ಅಷ್ಟೇನೆ. ಅಂದರೆ ಇಂಟೆಗ್ರಿಟಿ ಅನ್ನೋದು ಯಾವ್ಯಾವ ರೀತಿಯಲ್ಲಿ ವ್ಯಕ್ತವಾಗಬಹುದು, ಯಾವ್ಯಾವ ರೀತಿಯಲ್ಲಿ ನಮ್ಮಲ್ಲಿ ಮನೆ ಮಾಡ್ಕೋಬೋದು, ವ್ಯಕ್ತಿತ್ವವನ್ನು ರೂಪಿಸ್ಬೋದು. ಆ ಒಂದು ನೆಲೆಯಲ್ಲಿ ಬಾಲಚಂದ್ರ ರಾಯರು ನನಗಿಂತಲೂ ನನಗೆ ಬಹಳವಾಗಿ ಆಪ್ತರಾಗ್ತಾರೆ. ಈಗಿನ ಕಾಲದಲ್ಲಂತೂ ಏನು ಎಲ್ಲೋ ಒಬ್ಬರು ಅದನ್ನು ಪ್ರಸ್ತಾಪ ಮಾಡಿದ್ರು. ಈಗಾಗಲೇ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಧರ್ಮಕ್ಕೆ ಯಾವ ಗತಿ ಬಂದಿದೆ, ವೈಚಾರಿಕತೆ ಮೇಲೆ ಯಾವ ರೀತಿ ಹಲ್ಲೆ ನಡೀತಾ ಇದೆ, ಯಾರೂ ಯಾವುದನ್ನು ಮಾತನಾಡಬಾರ್ದು ಅನ್ನೋ ರೀತಿಯಲ್ಲಿ. ನಿನ್ನೆ ದಿನ ಕೇದಾರ್ನಾಥ್ಗೆ ಹೋಗ್ತಾ ಇರೋ ಕ್ಯೂ ನೋಡಿದ್ರೆ ನೀವು 4.5 ಮೈಲಿ ಕ್ಯೂ ಇದೆ ಕೇದಾರ್ನಾಥ್ ದೇವಸ್ಥಾನಕ್ಕೆ. ನಾನು ಹೋದಾಗ ಕ್ಯೂನೇ ಇರಲಿಲ್ಲ. 2 ಸಲ ಹೋಗಿದ್ದೆ, ನಾನು ನಡ್ಕೊಂಡೇ ಹೋಗಿರೋದು. ಆರಾಮ ಹೋಗಿ ನೋಡ್ಕೊಂಡು. ಈಗ 4.5 ಕಿಲೋಮೀಟರ್ ಇದಿದೆ ಅಂತಂದರೆ ಭಕ್ತಿ ಜಾಸ್ತಿ ಆಯಿತು, ಆಕಾಂಕ್ಷೆಗಳು ಜಾಸ್ತಿ ಆಯಿತು, ತಟವಟ ಅನ್ನೋದು ಜಾಸ್ತಿ ಆಯಿತು. ಯಾವ ರೀತಿಯಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು? ಅದರ ಬಗ್ಗೆ ಏನಾದರೂ ಮಾತನಾಡಿದ್ರೆ ಹಲ್ಲೆ ಮಾಡೋದಕ್ಕೆ ಒಂದು ಸೈನ್ಯ ಇದೆ ನಮ್ಮ ದೇಶದಲ್ಲಿ. ಸತ್ಪಾಲ್ ಸಿಂಗ್ ಅಂತ ಒಬ್ಬ ಯೂನಿಯನ್ ಗೌರ್ಮೆಂಟ್ನಲ್ಲಿ ಮಿನಿಸ್ಟ್ರಿ ಇದ್ದ. ಅವನು ಎಲ್ಲ ಕಡೆ ಹೇಳ್ತಾನೆ. ನಾನು ಅವನು ಬೈದೆ ಒಂದು ಸಲ, ಬೈದ ವಾಪಸ್ಸು ಯಾವುದೋ ಒಂದು ಸಭೆಯಲ್ಲಿ. ಏನಪ್ಪ ಅವ್ರು ಹೇಳೋದು, ಕೋತಿ ಯಾವತ್ತೂ ಮನುಷ್ಯ ಆಗಿದ್ದು ನಾನು ಕಂಡಿಲ್ಲ, ಆದ್ದರಿಂದ ಚಾರ್ಲ್ಸ್ ಡಾರ್ವಿನ್ ಹುಚ್ಚ. ಎಂತಾದ್ರೂ ಎವಲ್ಯೂಷನು ಪಿವಲ್ಯೂಷನು ನೋಡಿದ್ದೀರಿ ಅಲ್ಲಿ ಯಾವುದಾದ್ರೂ ಕೋತಿ ಮನುಷ್ಯ ಅದು? ಈ ಮಟ್ಟಕ್ಕೆ ಬಂದಿದೆ ವಿಜ್ಞಾನದ ಬಗೆಗಿನ ನಮ್ಮ ಅರ್ಥೈಸುವಿಕೆ, ಅದರ ಬಗ್ಗೆ ತಥ್ಯವೋ ಇನ್ನೊಂದು ತಿಳ್ಕೊಳ್ಳೋದ್ರ ಬಗ್ಗೆ. ಹಸುವಿನ ಗಂಜಲದಿಂದ ಕ್ಯಾನ್ಸರ್ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಮಿನಿಸ್ಟ್ರು, ಇನ್ನೊಬ್ಬನು ಮತ್ತೊಬ್ಬನು. ಅವನ ಹೆಂಡತಿ ಕ್ಯಾನ್ಸರ್ ಆದರೆ ತಕ್ಷಣ ಅಮೇರಿಕಕ್ಕೆ ಹೋಗ್ತಾನೆ. ನಮ್ಮ ಶಾಸ್ತ್ರಿಗಳಾದ ಇವರಲ್ಲಿ ಹೋಗಿ ಫಸ್ಟ್ ಕ್ಲಾಸ್ ಆಗೋದನ್ನು ಓಡಿಸಿ ಅದು ಇಲ್ಲದೇ ಇರೋರಿಗಿಂತಲೂ ಹೆಚ್ಚು ಹುಡುಕಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಗಂಜಲನೇ ಉಪಯೋಗಿಸ್ಲಿಲ್ಲ. ನವಿಲು ಕಣ್ಣಿಂದ ಮೊಟ್ಟೆ ಬರುತ್ತೆ, ಇಂಥ 1000 ಬರ್ತಾಯಿದೆ ಇವಾಗ. ಇದು ಏನಿದೆ ಹಾಗಿದ್ದರೆ? ಅಷ್ಟೇ ಅಲ್ಲ, ಹಾಗಂತ ಹೇಳಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ನಾವು ಇಲ್ಲಿ ಕೂತ್ಕೊಂಡು ವೈಚಾರಿಕತೆ, ವೈಜ್ಞಾನಿಕ ಪ್ರಜ್ಞೆ, ಬಾಲಚಂದ್ರ ರಾಯರ ಕಾಣಿಕೆ, ಇನ್ನೊಂದು ಮತ್ತೊಂದು. ಆದರೆ ಹೊರಗಡೆ ಇರತಕ್ಕಂಥ ವಾತಾವರಣ, ಹೊರಗಡೆ ನಡೀತಾ ಇರತಕ್ಕಂಥ ಹಲ್ಲೆ ಇತ್ಯಾದಿಗಳನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಕೂಡ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ವೇದಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆನೇ ನೋಡಿ ಏನೇನೆಲ್ಲ ನಡೀತು. ಬಾಲಚಂದ್ರ ರಾಯರ ಬಗ್ಗೆ ನಾನು ಬೇಕಾದಷ್ಟು ಸಲ ಈ ವಿಷಯವನ್ನು ಕುರಿತು ಚರ್ಚೆ ಮಾಡಿದ್ದೀನಿ. ನಮಗೆ ಬಾಲಚಂದ್ರ ರಾಯರು ಪ್ರಸ್ತುತ ಆಗೋದು ಯಾಕೆ ಅಂತಂದರೆ, ಅಗಾಧವಾದ ಪಾಂಡಿತ್ಯದ ಜೊತೆಗೆ ಚಾರಿತ್ರಿಕ ದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ವೈಚಾರಿಕತೆಯನ್ನು ಅನ್ವಯ ಮಾಡಿ ಅದನ್ನು ಅರ್ಥೈಸ್ತಕ್ಕಂಥದ್ದು. ಈಗ ತಾನೇ ಪ್ರೊಫೆಸರ್ ವಿಶ್ವನಾಥ್ ಅವರು ಯಾವುದೋ ಟೆಕ್ಸ್ಟ್ ಬುಕ್ಕಿಂದ ಹೇಳ್ತಾಯಿದ್ರು. ಇನ್ಯಾವುದೋ ಒಂದು ಸಲ ಈ DSCRT ಟೆಕ್ಸ್ಟ್ ಬುಕ್ದೇನೋ ಒಂದು ಇದ್ದಿದ್ದಾಗ ನನ್ನನ್ನು ಯಾಕೋ ಒಂದು ಸಲ ಕರೆದ್ರು. ಅದು ಯಾವುದೋ ಪುಸ್ತಕದಲ್ಲಿ ಇದೆ ನೋಡಿ, ಈ ಥರ ಇದೆ. ಅದೇಂಥದ್ದು ಏನು ಬೆಳಕಿನ ವೇಗವನ್ನು ಋಗ್ವೇದದಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕಾದ್ರೆ
ಅದು ಟೆಕ್ಸ್ಟ್ ಬುಕ್ಕಲ್ಲಿದೆ, DSCRT ಟೆಕ್ಸ್ಟ್ ಬುಕ್ಕಲ್ಲಿ. ಅದನ್ನು ಪ್ರಶ್ನೆ ಮಾಡೋರು ಯಾರೂ ಇರಲಿಲ್ವಾ? ಇದಕ್ಕೆ ಆಧಾರ ಏನು ಅಂತ ಕೇಳೋರಿಲ್ಲ. ಆಮೇಲೆ ಅದನ್ನು ನೋಡಿದ್ರೆ ಅಲ್ಲಿ ಯೋಜನಾ ಅಂದರೆ ಇಷ್ಟು ಹೋಗಲಿ ಬಿಡಿ, ಅದನ್ನೆಲ್ಲ ಹೇಳ್ಕೊಂಡು ಎಂಥ ಮೂರ್ಖತನದ ವ್ಯವಹಾರ ನಡೀತಾ ಇದೆ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ, ವಿಜ್ಞಾನದ ಕ್ಷೇತ್ರದಲ್ಲಿ. ಅದಕ್ಕೆ ನೋಡಿ ವರ್ಡ್ಸ್ವರ್ತ್ ಒಂದು ಪದ್ಯ ಬರೆದಿದ್ದ ಅವನ ಕಾಲದಲ್ಲಿ, ಮಿಲ್ಟನ್ ದೌ ಶುಡ್ಸ್ ಬಿ ಲಿವಿಂಗ್ ಹಿಯರ್ ಅಂತ. ಅವನಿಗೆ ಮಿಲ್ಟನ್ ಬೇಕಾಯಿತು, ನಮಗಷ್ಟೇ ನನಗನ್ಸುತ್ತೆ ಬಾಲಚಂದ್ರ ರಾಯರಂತಹ ಗಣಿತಶಾಸ್ತ್ರಜ್ಞರು ವೇದಿಕ್ ಮ್ಯಾಥಮೆಟಿಕ್ಸನ್ನು ನಮಗೆ ಕೂಲಂಕಷವಾಗಿ ಪರಿಚಯಿಸಿ ಅದರ ಲೋಪದೋಷಗಳನ್ನು ಹೇಳಬಲ್ಲಂಥವರು ಆ ಕೆಲಸವನ್ನು ಕೂಡ ಮಾಡ್ತಾ ಇರಬೇಕು. ಮಾಡೋದಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಭಾಗಿಗಳಾಗೋಣ. ನಮಸ್ಕಾರ.